ಸರ್ ಬಿಸ್ನೆಸ್ ಓಪನ್ ಆಗಿದೆ, ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ, ಇನ್ನು ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ. ಇವಾಗ ಹೆಂಗಿದೆ ಸರ್? ಅಲ್ಲ, 5ನೇ ತಾರೀಕು ಆಗಸ್ಟ್ ಕಾಯ್ತಾ ಇದ್ದೀನಿ. ಅದಾಗೋದ್ರೆ ಸ್ಟಾರ್ಟ್. ಈಗ ಇದು ನಾವು ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ದಿವಸಗಳು. ಅಲ್ಲ, ನಾವು ಅವ್ರ ಪಕ್ಕದಲ್ಲಿ ಕುತ್ಕೋಬೇಕಂದ್ರೆ ಧ್ರುವನ್ ತೊಡೆ ಮೇಲೆ ಕುತ್ಕೋಬೇಕು ಇವಾಗ. ಇಲ್ಲ, ಹೀರೋಯಿನ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕುತ್ಕೋಬೇಕು. ಇಲ್ಲ, ಖಂಡಿತ ನೀವು ನಾವು ಒಟ್ಟಿಗೆ ಇದೀವಿ. ನಿಮ್ಮ ಆಸೆ ಏನ್ ಹೇಳಿ ಹೋಗ್ಲಿ. ಇಲ್ಲ, ಖಂಡಿತ ಇಲ್ಲ. ಕೆಂಡದ ಮೇಲೆ ಕೂತಾಗಿಲ್ಲಮ್ಮ, ಇಲ್ಲಿವರೆಗೂ ಕರೆಕ್ಟ್ ಆಗಿ ನಡೀತಾ ಇತ್ತು. ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ತರದ್ದೆಲ್ಲ ಆಗಿದೆ. ಇಲ್ಲ, ಏನಿಲ್ಲ, ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ನೀವು ಆತರ ಅನ್ಯತಾ ಭಾವಿಸ್ಬೇಡಿ. ಸಿನಿಮಾ ಟೀಮು ಅವ್ರವ್ರ ಕೆಲಸ, ಅವ್ರವ್ರ ರೋಲು, ಸಿನಿಮಾಗೋಸ್ಕರ ಎಲ್ಲರೂ ಅದೇ ತರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ. ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಖಂಡಿತ ಈ ಆ ಥರದ್ದು ಯಾವುದೋ ಮನಸ್ಸಲ್ಲಿ ನೀವು ಅನ್ಕೊಳ್ಳೇಬೇಡಿ. ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ನಾವೆಲ್ಲ ಒಂದೇ. ಆಕ್ಷನ್ ಜಾಸ್ತಿ ನಮ್ ನಡುವೆ ಇಲ್ವಾ ಸರ್? ಮಾಡಿಸ್ತಾ ಇರ್ತಾರೆ ಕೆಲವರು ಸುತ್ತಮುತ್ತ ಇರೋರು. ಅವಕಾಶ ಮಾಡ್ಕೊಡಲ್ಲ, ಅವ್ರ ಅವಕಾಶ ಮಾಡ್ಕೊಂಡ್ ಮಾಡಿಸ್ತಾ ಇರ್ತಾರೆ. ನಾವು ಒಗ್ಗಟ್ಟಾಗೆ ಇದೀವಿ ಮೇಡಮ್. ನಾವು ಇಲ್ಲ ಅಂದಿದ್ರೆ ಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು? ಈಗ ಅಲ್ಲಿ ಕುತ್ಕೋಬೇಕಾ ನಾವು? ಓಕೆನಾ ಸರ್? ಇವಾಗ 21 ದೇಶದ್ದು ಪ್ರೆಸ್ ಮೀಟ್ ನಡೀತಿದೆಯಲ್ಲ ಸರ್, ಅದು ಇವಾಗ ರಿಲೀಸು ಸೈಮಲ್ಟೇನಿಯಸ್ ಆಗಿ 21 ದೇಶದಲ್ಲಿ ಎಷ್ಟಾಗತ್ತೆ ಅಲ್ಲಿ ಸರ್? ಈಗ ನಾವು ಟ್ರೈಲರ್ 1 ನಲ್ಲಿ ನಿಮಗೆ 12 ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ. ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೊಸದಾಗೆ ಎಲ್ಲಾ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸನಲಿ ಬಹಳ ದೇಶಗಳಿಂದ ನಮಗೆ ಬಂದಿದೆ, ಅಂದ್ರೆ ಪ್ರಪೋಸಲ್. ಈಗ ನಮ್ದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸನಲಿ ಟು ಸಿ ದ ಕಂಟೆಂಟ್ ಆಲ್ಸೋ. ಬಂದಾದ್ಮೇಲೆ ಅವರು ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗತ್ತೋ, ಅಂದ್ರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸ್ ಇವಾಗ ಡಿಮ್ಯಾಂಡ್ ಅಲ್ಲಿ ಇದೆ. ಸೊ ಅಲ್ಲಿ ಅವರು ಅದನ್ನ ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ, ಅಂದ್ರೆ ಈಗ ಏನಾಗ್ತಾ ಇತ್ತು, ರಿಲೀಸ್ ಆಗಿ 3 ತಿಂಗಳಿಗೋ 6 ತಿಂಗಳಿಗೋ ಆ ದೇಶಗಳಿಗೆ ತಲುಪ್ತಾ ಇತ್ತು ಸಿನಿಮಾ. ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದೀವಿ. ಸೊ ಇದು ಚೈನೀಸ್ ಮತ್ತೆ ಜಾಪನೀಸ್ ಆಲ್ರೆಡಿ ನಮಗೆ ಬೇಡಿಕೆ ಇದೆ. ಸೊ ಅವೆರಡು ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಇಲ್ಲ ಸರ್, ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ RRR ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ರಿಲೀಸ್ ಆದ ನಂತರ, ಅಂದ್ರೆ ನಾನು ಹೇಳೋದು ಆ ಭಾಷೆಗಳು. ಸರ್, ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದೀವಿ. ನಮ್ಮ ಭಾಷೆಗಳಲ್ಲಿ ಎಲ್ಲಾ ಸಿನಿಮಾನು ಆಗುತ್ತೆ. ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನು ಆಗ್ತಾ ಇತ್ತು. ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ. ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದ್ರೆ, ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು, ಚೈನೀಸ್ ಆಗ್ಬೋದು, ಬೇರೆ ಯಾವುದೇ ಈ ತರ ಲ್ಯಾಂಗ್ವೇಜ್ ಆದ್ರೂ ಸೈಮಲ್ಟೇನಿಯಸ್ ಆಗಿ ಆ ಭಾಷೆನಲ್ಲಿ ರಿಲೀಸ್ ಆಗ್ಲಿ ಅನ್ನೋ ಒಂದು ಪ್ರಯತ್ನ. ಅದು ಇದು ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಒಂದು 6 ತಿಂಗಳು 7 ತಿಂಗಳ ಹಿಂದೆ ಅವರೇ ನಮ್ಮನ್ನ ಹುಡುಕಿ ಕಾಂಟ್ಯಾಕ್ಟ್ ಮಾಡಿ, ಮೇಲ್ಸ್ ಮಾಡಿ, ಫೋನ್ ಮಾಡಿ ಮಾತಾಡಿದ್ದಾರೆ, ಈ ತರ ನಮಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನ್ಸಿದ ಮೇಲೆ ಬರೀ 2 ಲ್ಯಾಂಗ್ವೇಜ್ ಯಾಕೆ? ನಾವು ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ. ಅಲ್ಲ, ಆಗೇನಾಗತ್ತೆ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಸೆನ್ಸಾರ್ ನಿಯಮಾವಳಿ ಅದಕ್ಕೆ ಬೇರೆ ಬೇರೆ ಇದೆ ಸರ್. ಬೇರೆ ಬೇರೆ ಇರೋದ್ರಿಂದಾನೇ ಡಬ್ ಮಾಡಿ ಅಲ್ಲಿ ಸೆನ್ಸಾರ್ ಮಾಡಿ ಈ 11ಕ್ಕೇನೆ ಬರುದು ಅಂತ. ಈಗ ಉದಾಹರಣೆಗೆ ದುಬೈನಲ್ಲಿ ನಿಮ್ಗೆ ಅರೇಬಿಕ್ ಏನು ಭಾಷೆ ಕರಿತೀರಿ, ಅಲ್ಲಿನ ಭಾಷೆನಲ್ಲಿ ಅಲ್ಲಿನ ಸೆನ್ಸಾರ್ ನಿಯಮಾವಳಿಗಳು ಬಹಳ ಕಟ್ನಿಟ್ಟಾಗಿದೆ. ಅದನ್ನೆಲ್ಲ ನೋಡಿ ಟೈಮ್ ಜಾಸ್ತಿ ತಗೊಳುತ್ತೆ ಅನಿಸುತ್ತೆ. ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದ್ರೆ 31, 34, 61, 72 ದಿವಸ ಇರೋದು. ಹೌದು, 72 ದಿವಸ ನಿಮ್ಮ ರಿಲೀಸ್ ಇರೋದು. 72 ದಿವಸದಲ್ಲಿ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಡಬ್ ಆಗಿದೆ. ನೀವು 5ನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು. ಸರ್, ನಾನು ನಿಮ್ಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ನೋಡಿ ಸರ್. ಬರೋ ತಿಂಗಳು ಅಂದ್ರೆ ಈ ಆಗಸ್ಟ್ ತಿಂಗಳಲ್ಲೇ ಅವ್ರುಗಳು ಇಲ್ಲಿಗೆ ಬರ್ತಾರೆ ಸರ್. ಅವ್ರಗಳಿಗೆ ನಾವು ವ್ಯವಹಾರ ಸರಿ ಹೋಯ್ತು ಅಂದ್ರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ಅವ್ರು ಅಲ್ಲಿ ಡಬ್ಬಿಂಗ್ ಮಾಡ್ಕೊಂಡು ಅವ್ರು ಸೆನ್ಸಾರ್ ಮಾಡ್ಕೊಂತಾರೆ ಸರ್. ಇಷ್ಟೇ ಇರೋದು ಅಲ್ಲಿ. ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ. ಸಾಧ್ಯತೆ
ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನ ಮಾಡ್ತಾ ಇರೋದು. ಬಿಕಾಸ್ ಯೂಶಲಿ ಒಂದು ತಿಂಗಳು ಮುಂಚೆನೆ ಸೆನ್ಸರ್ ಕಾಪಿಗೆ ಅಂತ ಕಾಪಿ ತೆಗೆದುಬಿಟ್ಟು ಸೆನ್ಸರ್ ಮಾಡಿಸ್ತೀವಿ ಯೂಶಲಿ ಎಲ್ರಿಗೂ ಗೊತ್ತು. ಸೊ ಒಂದ್ ತಿಂಗಳು ಮುಂಚೆನೆ ಸೆನ್ಸರ್ ಪ್ರೊಸೀಜರ್ ಸ್ಟಾರ್ಟ್ ಆಗೋಗುತ್ತೆ. ಇದೆ ಹೇಳ್ತೀನಿ. ಇಲ್ಲ ಕೇಳ, ಈಗ ಬಾಂಗ್ಲಾದೇಶ್ ಬಂದು ನಿಮ್ಗೆ ಒಂದು ನಮ್ಮ ಪಕ್ಕದ್ದೇ ಏನೋ ದೇಶ, ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬಾ ನೋಡ್ತಾರೆ, ಈ ಹಿಂದಿ ಡಬ್ಡ್. ಸೊ ಅವ್ರಿಗೆ ಬಂಗಾಲಿ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ 3 ಕೋಟಿ ಆಲ್ಮೋಸ್ಟ್ 25 crores ಪಾಪ್ಯುಲೇಷನ್ ಇದೆ ಏನೋ ಬಾಂಗ್ಲಾದೇಶ್ ಅಲ್ಲೇ. ಸೊ ಇದನ್ನ ಒಬ್ರು ನಮ್ಗೆ ಸಜೆಸ್ಟ್ ಮಾಡಿದ್ರು, ಬೆಂಗಾಲ್ ಅಲ್ಲದೆ ಬಾಂಗ್ಲಾದೇಶ್ ಎರಡೂ ನಿಮಗೆ ಆಗುತ್ತೆ, ಇಲ್ಲೊಂದ್ 2-3 ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿರೋದಕ್ಕೆ ಈಗ ಹೊಸದಾಗಿ ಆಡ್ ಮಾಡಿದೀವಿ ಅದನ್ನು. ಮೇಡಮ್ ಬಾಂಗ್ಲಾಲ್ ಮಾಡಿದ್ರೆ ಇನ್ನೊಂಚೂರು ಕಾಸು ಎಕ್ಸ್ಟ್ರಾ ಸಿಗತ್ತಂತೆ, ಮಾಡ್ಲಿ ಬಿಡಿ ಮೇಡಮ್. ಅಲ್ಲ, ಅದು ಇಂಡಿಯನ್ ಸಿನಿಮಾಗಳಿಗೆ ಅಲ್ಲಿ ತುಂಬಾ ದೊಡ್ಡ ಮಾರ್ಕೆಟ್ ಇದೆ ಬಾಂಗ್ಲಾದೇಶ್ ಸಿನಿಮಾಗೆ. ಮಾರ್ಕೆಟ್ ಏನಾದ್ರು ಬಿಫೋರ್ ಏನಾದ್ರು ಬಂದಿದ್ಯಾ, ಮಾರ್ಕೆಟಿಂಗ್ ಏನಾದ್ರು ಬೇಡಿಕೆ ಇಲ್ಲಿ ರಿಲೀಸ್ ಇಲ್ಲಿ ಕೇಳಿದಾರ ಅಂತ ಬಂಗಾಲ್ ಸ್ಟೇಟ್ ಇದೆಯಲ್ಲ ಮೇಡಮ್, ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ಗೆ ಒಂದು ಆಪ್ಷನ್ ಅಡಿಷನಲ್ ಲ್ಯಾಂಗ್ವೇಜ್ ಹಿಂದಿನೂ ರಿಲೀಸ್ ಆಗುತ್ತೆ, ಅಲ್ಲಿ ಬಂಗಾಲಿನೂ ರಿಲೀಸ್ ಆಗುತ್ತೆ. ಸೊ ಹಂಗಾಗಿ ಬಾಂಗ್ಲಾದೇಶ್ಗೆ ನಾವು ಎರಡೂ ಕೊಡಬಹುದು. ಧ್ರುವ ಸರ್ ಈಗ ಬರುವಂತ ಎಲ್ಲಾ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮೂವಿ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡ್ ಬರುವಂತ ಸಿನಿಮಾಗಳು. ಈಗ ನಿಮ್ದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ. ಸೊ ಆ ಮಟ್ಟಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ಅಷ್ಟು ಕಂಟೆಂಟ್ ಮಾರ್ಟಿನ್ ಹೊತ್ತು ತರ್ತಾ ಇದ್ದಾನ ಅನ್ನೋದು ಒಂದು ಪ್ರಶ್ನೆ. ನಮ್ಮ ಸಿನಿಮಾ ಹಿಟ್ ಆಗ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ, ಬಟ್ ಅಷ್ಟೇ ಕಂಟೆಂಟ್ ಅಷ್ಟೇ ಪವರ್ಫುಲ್ ಆಗಿ ಇರಬೇಕು. ಏನ್ ನಿಮ್ಮ ತೋಳುಗಳು ಎಷ್ಟು ಬಲವಾಗಿದ್ದವು ಸಿನಿಮಾ ಟ್ರೈಲರ್ ನಲ್ಲಿ, ಟೀಸರ್ ನಲ್ಲಿ, ಬಂದಿರೋ ಟೀಸರ್ ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್. ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಅಂಡ್ ಟ್ರೈಮ್ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ದು ಯೂನಿವರ್ಸಲ್ ಥೀಮ್ ಇದೆ ಸರ್. ಅಂದ್ರೆ ಇವಾಗ